ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಹಾಕಿಕೊಳ್ಳುವವರು ನೋಡಲೇಬೇಕಾದ ಸ್ಟೋರಿ ಇದು. ಹಿಂದೆ ಮುಂದೆ ಗೊತ್ತಿಲ್ಲದೆ ಮನೆ ಮಾಲೀಕರನ್ನ ನಂಬಿ ಹಣ ಕೊಟ್ಟು ಲೀಸ್ಗೆ ಹಾಕಿಕೊಂಡ್ರೆ ಭೀತಿಗೆ ಬೀಳಬೇಕಾಗುತ್ತದೆ ಜೋಕೆ. ಇಂತಹದ್ದೇ ಘಟನೆಯೊಂದು ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಹಾಕಿಕೊಳ್ಳುವವರೇ ಎಚ್ಚರ. ಮನೆ ಲೀಸ್ಗೆ ಪಡೆದು ಸಂಕಷ್ಟಕ್ಕೆ ಸಿಲುಕಿದ 17 ಕುಟುಂಬಗಳು. ಅತ್ತ ಹಣವೂ ಇಲ್ಲ, ಮನೆಯೂ ಇಲ್ಲ, ಅತಂತ್ರ. ಅವರೆಲ್ಲ ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಂಡು ಒಂದಿಷ್ಟು ಕಾಸು ಕೂಡಿಟ್ಟು ಮನೆಯನ್ನ ಭೋಗ್ಯಕ್ಕೆ ಪಡೆದು ಜೀವನ ನಡೆಸುತ್ತಿದ್ದ ಕುಟುಂಬಗಳು. ಹೇಗೋ ತಿಂಗಳು ಬಾಡಿಗೆ ಕಟ್ಟುವ ಕಷ್ಟ ತಪ್ಪಿತು ಅಂತ ನೆಮ್ಮದಿಯಿಂದ ಇದ್ದವರಿಗೆ ಇಂದು ಏಕಾಏಕಿ ಬರಸಿಡಿಲು ಬಡಿದಂತಾಗಿದೆ. ಕಟ್ಟಡದ ಮಾಲೀಕನ ಬೇಜವಾಬ್ದಾರಿತನ, 17ಕ್ಕೂ ಹೆಚ್ಚು ಕುಟುಂಬಗಳು ಲಕ್ಷಾಂತರ ರೂಪಾಯಿ ಹಣವೂ ಇಲ್ಲ, ಮನೆಯೂ ಇಲ್ಲ ಅನ್ನೋ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಈ ಘಟನೆ ನಡೆದಿರೋದು ಬೆಂಗಳೂರಿನ ಚಂದ್ರ ಲೇಔಟ್ ಗಂಗೊಂಡನಹಳ್ಳಿಯಲ್ಲಿ. ಕಳೆದ 6-7 ವರ್ಷಗಳ ಹಿಂದೆ ಇದೇ ಏರಿಯಾದಲ್ಲಿ ಸುಧಾ ಎಂಬಾಕೆ ಕೋ-ಆಪರೇಟಿವ್ ಬ್ಯಾಂಕ್ನಲ್ಲಿ 2 ಕೋಟಿ ರೂಪಾಯಿವರೆಗೆ ಸಾಲ ಪಡೆದು ಕಟ್ಟಡ ನಿರ್ಮಾಣ ಮಾಡಿದ್ರು. ಕಟ್ಟಡದಲ್ಲಿ ಒಟ್ಟು 17 ಮನೆಗಳಿದ್ದು ಎಲ್ಲವನ್ನೂ ಲೀಸ್ಗೆ ನೀಡಿದ್ರು. ಕಟ್ಟಡದ ಮೇಲೆ ಸಾಲ ಇರೋ ವಿಚಾರ ಗೊತ್ತಿಲ್ಲದೆ 17 ಕುಟುಂಬಗಳು ಲಕ್ಷ ಹಣ ನೀಡಿ ಮನೆಗಳನ್ನ ಲೀಸ್ಗೆ ಹಾಕಿಕೊಂಡು ಸಂಕಷ್ಟಕ್ಕೆ ಸಿಲುಕಿವೆ. ಮಾಲಿಕಿ ಕಳೆದ ಹಲವು ತಿಂಗಳಿನಿಂದ ಸಾಲ ಮರುಪಾವತಿ ಮಾಡದ ಕಾರಣ ಇಂದು ಬ್ಯಾಂಕ್ನವರು ಕಟ್ಟಡ ಸೀಸ್ಗೆ ಮುಂದಾಗಿದ್ದಾರೆ. 3 ಬಾರಿ ಮಾಲಿಕಿಗೆ ನೋಟಿಸ್ ಕೊಟ್ರು. ಸಾಲ ಮರುಪಾವತಿ ಮಾಡದ ಕಾರಣ ಬ್ಯಾಂಕ್ ಸಿಬ್ಬಂದಿ ಸೀಸ್ಗೆ ಮುಂದಾಗಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದವರು ವಿರೋಧ ವ್ಯಕ್ತಪಡಿಸಿದ್ರು. ಒಪ್ಪದ ಸಿಬ್ಬಂದಿ ಮನೆಗಳನ್ನ ಬೀಗ ಹಾಕಲು ಮುಂದಾಗಿದ್ದಾರೆ. ನೋಟಿಸ್ ಬಂದ್ರೆ ಡಿಸೆಂಬರ್ ಇರೋದು. ಇವಾಗ ನಾವು ಬಂದ ತಕ್ಷಣ ಹೊರಗಡೆ ಮಾತಾಡಿ ಒಳಗಡೆ ಬರೋಕ್ಕೆ ಅವಕಾಶ ಕೊಡಿ ಅಂದರೆ ಒಳಗಡೆ ಬರೋಕ್ಕೆ ಅವಕಾಶ ಕೊಟ್ವಿ. ನಾವು ಒಳಗಡೆ ಬಂದಮೇಲೆ ನಾವು ಕೇಳಿದ್ವಿ, ಸರ್ ಈ ಥರ ಬಂದಿದ್ದೀರಲ್ಲ ನೋಟಿಸ್ ಕೊಡಿ ಸರ್. ನಮಗೆ ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ, ಕಾಪರೇಟ್ ಮಾಡಿ ಅಂತ ಹೇಳ್ಬಿಟ್ಟು ಪೊಲೀಸರೆಲ್ಲ ಒಳಗಡೆ ಬಂದರು. ಬ್ಯಾಂಕ್ ಅವ್ರು ಹಿಂದೆ ಬಂದರು, ಪೊಲೀಸರು ಅಡ್ಡ ಹಾಕ್ಕೊಬಿಟ್ಟು ಬ್ಯಾಂಕ್ ಅವ್ರ ಮೇಲೆ ಬಂದರು. ಲೇಡೀಸ್ ಎಲ್ಲ ಒಳಗಡೆ ಇದ್ದಾರೆ. ಬಂದಿದ್ದೆ ಒಳಗಡೆ ಬಾಗಿಲು ತಟ್ಟಿದ್ರು. ಬಂದಿದ್ದಕ್ಕೆ ದೊಡ್ಡ ರಾಟ್ ತೊಗೊಂಡು ಎಲ್ಲ ಮೀಟು ಇದು ಮಾಡೋರೆ. ಇನ್ನು ಬ್ಯಾಂಕ್ ಸಿಬ್ಬಂದಿಗೆ ಹೆದರಿ ಹಲವರು ಮನೆಗಳ ಒಳಗಿನಿಂದ ಲಾಕ್ ಮಾಡಿಕೊಂಡು ಮನೆಯಿಂದ ಆಚೆ ಬಾರದೆ ಹೆದರಿದ್ರು. ಈ ಬಗ್ಗೆ ಕಟ್ಟಡದ ಮಾಲೀಕರಿಗೆ ಮಾಹಿತಿ ನೀಡಿದ್ರು. ಮಾಲಿಕಿ ಮಾತ್ರ ಸಬೂಬು ನೀಡಿ ಜಾರಿಕೊಳ್ಳುತ್ತಿದ್ದಾರಂತೆ. ಇಡೀ ಕಟ್ಟಡದ ಪ್ರತಿ ಮನೆಯು 10 ರಿಂದ 30 ಲಕ್ಷದವರೆಗೆ ಹಣ ನೀಡಿದ್ದಾರೆ. ಆತ ಬ್ಯಾಂಕ್ನವರು ನಿವಾಸಿಗಳಿಗೆ 2 ದಿನ ಸಮಯಾವಕಾಶ ನೀಡಿ ಹೋಗಿದ್ದು 2 ದಿನದಲ್ಲಿ ಮನೆ ಖಾಲಿ ಮಾಡುವಂತೆ ಗಡುವು ಮಾಡಿದ್ದಾರೆ. ಸದ್ಯ ಬ್ಯಾಂಕ್ ಸಿಬ್ಬಂದಿ ಗಡುವಿನಿಂದ ಆತಂಕಕ್ಕೆ ಒಳಗಾಗಿ ನಿವಾಸಿಗಳು ವಾಪಸ್ ಹಣವೂ ಸಿಗದೆ ಮನೆಯೂ ಇಲ್ಲದಂತಾದ್ರೆ ಏನು ಮಾಡೋದು ಅಂತ ಕಣ್ಣೀರಾಕುತ್ತಿದ್ದಾರೆ. ಬಂದೆ ಲಾಕ್ ಮಾಡಿದ್ರೆ ನಾವು ಏನು ಮಾಡಬೇಕು? ಆ ಅಮ್ಮ 3 ಕೋಟಿ ಹಣ ಕೊಡಬೇಕು. ಇದು ಒಂದೇ ಬಿಲ್ಡಿಂಗ್ ಅಲ್ಲ, ಬೇರೆ ಇನ್ನೊಂದು ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ 3 ಕೋಟಿ, ಇಲ್ಲಿ 3 ಕೋಟಿ, ಇಲ್ಲಿ ಎಷ್ಟು ಮನೆ ಇದೆ ಅವರು ಎಲ್ಲರೂ 12 ಲಕ್ಷ, 13 ಲಕ್ಷ, 30 ಲಕ್ಷ ಹಂಗೆಲ್ಲ ಕೊಟ್ಟಿದ್ದಾರೆ. ಹಂಗೆ ಕೊಟ್ಟು ಇವರು ನಮ್ಗೆ ಬಂದು ಹಿಂಸೆ ಮಾಡ್ತಾ ಇದ್ದಾರೆ. ಇವಾಗೂ ಬಂದು ಖಾಲಿ ಮಾಡಿ ಅಂತ ಅವ್ರು ಬಂದು ಬ್ಯಾಂಕ್ ಅವ್ರು ಫೋರ್ಸ್ ಮಾಡಿದ್ರೆ ನಾವ್ ಎಲ್ಲಿ ಹೋಗ್ಬೇಕು ಸರ್? ನಮ್ ಸಂಸಾರ ಇರೋದು ಸರ್, ಸಂಸಾರ ಇರೋದು, ಫ್ಯಾಮಿಲಿ ಅವ್ರು ಇರೋದು, ಎಲ್ಲಿ ಹೋಗ್ಬೇಕು? ನಮ್ಗೆ ಏನು ಓನರ್ ಏನು ಹೇಳ್ತಾ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಅವ್ರು ಬರ್ತಾನೆ ಇಲ್ಲ, ಫೇಸು ಮಾಡ್ತಾ ಇಲ್ಲ. ಇಲ್ಲಿ ನಾವು ಇರೋದು ಫೇಸ್ ಮಾಡ್ತಾ ಇರೋದು. ಓನರ್ ಇಲ್ಲೇ ಇದ್ರು ಸರ್, ಮುಂಚೆ 1 ವರ್ಷ ಮುಂಚೆ ಓನರ್ ಇಲ್ಲೇ ಇದ್ರು. ಅವ್ರ ಇಂಟರ್ನಲ್ ಅವ್ರಿಗೆ ಏನ್ ಗೊತ್ತಾ, ಯಾಕಂದ್ರೆ ಈ ಬಿಲ್ಡಿಂಗ್ ಈ ತರ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ, ನಾವು ಬ್ಲಾಂಕ್ ಆಗಿ ಬಂದಿರೋದು. ಒಟ್ಟಾರೆ ಮಾಲೀಕರ ಹಣದಾಸೆಗೆ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಹಣವೂ ಇಲ್ಲ, ಮನೆಯೂ ಇಲ್ಲ ಎನ್ನುವ ಸ್ಥಿತಿ ತಲುಪಿದ್ದಾರೆ. ನಾಗೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.